ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ನಾವೀಗ ಶಾಪಿಂಗ್ ಹೋಗ್ತಾ ಇದ್ವಿ. ಧ್ವನಿಗೆ ಸ್ವಲ್ಪ ಸಮ್ಮರ್ ಡ್ರೆಸ್ಸಸ್ ತರಬೇಕಿತ್ತು. ಸೊ ನಮಗೆ ಯಾರು ಹೇಳಿದ್ದಪ್ಪು ಕಂದ? ಹಾಂ, ಸಂಜು ಬ್ರೋ ಹೇಳಿದರು. ಲೈಕ್ ಟೆಕ್ಸಸ್ ಮಾಲ್ ಅಂತ ಇದೆ ನಿಯರ್ ಬೈ. ಸೊ ಅಲ್ಲಿ ವರ್ತ್ ಆಗಿ ಡ್ರೆಸ್ಸಸ್ ಸಿಗುತ್ತೆ, ಅಷ್ಟು ಕಾಸ್ಟ್ಲಿನೂ ಇಲ್ಲ, ಮತ್ತು ಮನೇಲಿ ಹಾಕಲಿಕ್ಕೆ ವರ್ತ್ ಇರೋ ಡ್ರೆಸ್ಸಸ್ ಇದೆ ಅಂತ ಹೇಳಿದರು. ಸೊ ವಿತ್ ಥಾಟ್ ಹೋಗಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ವಿಲ್ ಗೋ ಆ್ಯಂಡ್ check it out and see, like, you know, how the collections and if it is worth buying. I probably suggest you guys at the end of the video ಅಂತ ಹೇಳ್ತಾ ನಾವೀಗ ಆಲ್ರೆಡಿ we have started. ಎಷ್ಟು ದೂರ ಇದೆ ಪಪ್ಪು ಇಲ್ಲಿಂದ? ನಮಗೆ 3.5. ಓಕೆ, ಮನೆಯಿಂದ 3.5 ಕಿಲೋಮೀಟರ್ಸ್. ನಾನು ಏನು ಟೆಕ್ಸಸ್ ಮಾಲ್. ಸೊ ಮಾಲ್ ಹೆಸರು ಬಂದ್ಬಿಟ್ಟು ಟೆಕ್ಸಸ್ ಅಂತ, TEXS ಟೆಕ್ಸಸ್ ಮಾಲ್ ಅಂತ. ನಮ್ಮ ಮನೆ ಹತ್ರನೇ ಇದೆ. ಸೊ ವಿ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್. ಅಲ್ಲಿ ರೀಚ್ ಆಗಿ ಅಲ್ಲಿ ಲೆಟ್ ಯು ನೋ ಗೈಸ್ ಹೌ ಇಟ್ ಇಸ್ ಅಂತ. ಧ್ವನಿಗೆ ವೀಡಿಯೋದಲ್ಲಿ ಬರಬೇಕಂತ ಟ್ರೈ ಮಾಡ್ತಿದ್ದಾಳೆ, ಬಟ್ ಐ ಡೋಂಟ್ ವಾಂಟ್ ಟು ಶೋ ಹರ್. ಅವಳಿಗೆ ಹುಷಾರಿಲ್ಲ, ಮತ್ತು ವೀಡಿಯೋದಲ್ಲಿ ಬಂದು 2 ದಿವಸ ಆದಮೇಲೆ ಮತ್ತೆ ಏನಾದರೂ ಒಂದು ಸ್ಟಾರ್ಟ್ ಆಗುತ್ತೆ. ಸೊ ಐ ಡೋಂಟ್ want, she's trying, I don't want to show her. ಅಲ್ಲಿ ಪಾರ್ಕಿಂಗ್ ಇಲ್ಲ. ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ. ಲೈಕ್ ಇದು ನೋಡಿದರೆ ನೀವು ರಾಮ್ ಪರ್ಸಸ್ ಚೆನ್ನಾಗಿದೆ. ದಿಸ್ ಇಸ್ ಫಾರ್ 200 rupees. ಕಲೆಕ್ಷನ್ಸ್. ಇವನ್ ದಿಸ್ ಒನ್ ಇಸ್ 129ಗೆಲ್ಲ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಇಲ್ಲಿ ಸೆಕೆಂಡ್ ಫ್ಲೋರ್ಗೆ ಬಂದರೆ ಇದು ಫುಲ್ ಗರ್ಲ್ ಸೆಕ್ಷನ್ಸ್, ವೆನ್ ವಿ ಹ್ಯಾವ್ ಕುರ್ತೀಸ್ ಮತ್ತು ಟಾಪ್ಸ್, ಪ್ಯಾಂಟ್ಸ್. ಇದೆಲ್ಲ ಜೆಂಟ್ಸ್ ಸೆಕ್ಷನ್. ಇಷ್ಟೊಂದು ಐಟಮ್ ಪರ್ಚೇಸ್ ಮಾಡ್ತೀವಿ. ಇನ್ನೇನು ಅಂತ ಮನೆಗೆ ಹೋಗಿ ಅನ್ಪ್ಯಾಕಿಂಗ್ ಮಾಡಬೇಕು. ಬಂದೆ ಕಂದ ಒಮ್ಮೆ. ಧ್ವನಿ ತೋರಿಸು, ಯಾರ್ದೆಲ್ಲ ಬಟ್ಟೆ ತಂದಿದ್ಯಾ? ಅದು ನಂದು ಕಂದ, ಮಮ್ಮಂದು. ಇದು ವಿದುಟ್ಟಂದು, ಅದು ನಿಂದು. ತೋರಿಸು, ಫ್ರಾಕ್ ನಿಂದು ತೋರಿಸು ಕಂದ. ಯಾ ಗೈಸ್, ನಾನು ಏನೇನು ತಂದಿದೆ ಅಂತ ತೋರಿಸ್ತೀನಿ. ಇದು ಧ್ವನಿದೊಂದು ನೈಟ್ ವೇರ್ ಟೀ ಶರ್ಟ್ ಮತ್ತು ಪ್ಯಾಂಟ್. ಸೈಡ್ ಪ್ಲೀಸ್ ಬಾಬು ಧ್ವನಿ. ಸೊ ಇದ್ರದ್ದು ರೇಟ್ ಬಂದು 250 rupees. ಮನೆಗೆ ಹಾಕೋಕ್ಕೆ ಐ ಥಿಂಕ್ ದಿಸ್ ಇಸ್ ಆಲ್ ಏನೋ ದಿಸ್ ಶುಡ್ ಬಿ ಫೈನ್. ಮನೆಗೆ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾವು ಜಾಸ್ತಿ ಮಕ್ಕಳಿಗೆ ತೆಗೆದಿದ್ದು. ಇದೊಂದು ಧ್ವನಿದು ಟೀ ಶರ್ಟ್. ಇದ್ರದ್ದು ಪ್ರೈಸ್ 79 rupees, 80 rupeesಗೆ ಇದೊಂದು ಟೀ ಶರ್ಟ್. ಮತ್ತು ಇದೊಂದು ಶಾರ್ಟ್ಸ್. ಇದನ್ನು ಧ್ವನಿದು. ಇದ್ರದ್ದು ಪ್ರೈಸ್ ಬಂದು 60 rupees ಶಾರ್ಟ್ಸ್.
ಮತ್ತು ಇದು ನೈಟ್ ಡ್ರೆಸ್ ತೋರಿಸಿದ್ನಲ್ಲ ಆಲ್ರೆಡಿ ಅದೊಂದು. ನೆಕ್ಸ್ಟ್ ಬಂದು ಇದೊಂದು ಫ್ರಾಕ್, ಇದು ಧ್ವನಿದೆ. ಇದು 130 ರುಪೀಸ್ ಮನೆಗೆ ಹಾಕೋಕ್ಕೆ ಫ್ರಾಕ್, ಸ್ಲೀವ್ಲೆಸ್ ಅನ್ನೋದೊಂದು. ಸೊ ಐ ಥಿಂಕ್ ಮನೇಲಿ ಹಾಕೋಕ್ಕೆ ಮಕ್ಕಳಿಗೆ, ಈಗ ಮಕ್ಕಳು ಬೇಗ ಬೇಗ ದೊಡ್ಡವರಾಗೋ ಕಾರಣ ವಿ ಕಾಂಟ್ ಟೂ ಮಚ್ ಇನ್ವೆಸ್ಟ್ ಆನ್ ದ ಡ್ರೆಸ್ಸಸ್ ಅಂತ ಫೀಲ್ ಆಗುತ್ತೆ ನನಗೆ. ಸೊ ಹಾಗಾಗಿ ಮನೇಲಿ ಹಾಕೋಕ್ಕೆ ಅವ್ರಿಗೆ ಸಾಕು, ಕಮ್ಮಿ ರೇಟಿಂದು ಇಷ್ಟು ತೆಗೆದ್ರೆ ಸಾಕು. ಇದೊಂದು ಶಾರ್ಟ್ಸ್, ಇದು ಬಂದು 100 ರುಪೀಸ್ ಇದೊಂದು. ಮತ್ತು ಅವ್ರಿಗೆ ಬಿಬ್ಸ್ ತಂದೆ, ಇದು 5 ಬಿಬ್ ಫಾರ್ 100 ರುಪೀಸ್. 100 rupeesಗೆ ವಿ ಗೆಟ್ 5 bibs. ಸೊ ದಿಸ್ ಐ ಬಾಟ್. ಇನ್ನೊಂದು ಇದೆ, ಇನ್ನೊಂದು ಬಿಬ್ ಇಲ್ಲಿದೆ. ಸೊ ಧ್ವನಿಗೀಗ ಫೀಡ್ ಮಾಡ್ತಿರೋ ಕಾರಣ, ಸಾಲಿಡ್ಸ್ ಎಲ್ಲ ಸ್ಟಾರ್ಟ್ ಮಾಡಿರೋ ಕಾರಣ ಅವಳಿಗೆ ಇನ್ನೂ ಬಿಬ್ ಅವಶ್ಯಕತೆ ಇರ್ತದೆ. ಹಾಗಾಗಿ 5 ಬಿಬ್ ಫಾರ್ 100 ರುಪೀಸ್ ಇದನ್ನು ತಗೊಂಡೆ. ನೆಕ್ಸ್ಟ್ ಬಂದು ಇದೂ ಧ್ವನಿದೆ, ರಾಂಪರ್ಸು. ಇದು ಪ್ರೈಸ್ ಬಂದು 60 ರುಪೀಸ್. ಇದು ಧ್ವನಿದು ಟೀ ಶರ್ಟ್, ಇದು 130 ರುಪೀಸ್. ಇದು ಧ್ವನಿದು ಟೀ ಶರ್ಟ್, ಇದು ಬಂದು 100 ರುಪೀಸ್. ಇದು ಧ್ವನಿದು ಟೀ ಶರ್ಟ್, ಇದು 100 ರುಪೀಸ್. ಮತ್ತೊಂದು ಪ್ಯಾಂಟ್ 60 ರುಪೀಸ್. ಇನ್ನೊಂದು ಟೀ ಶರ್ಟ್ ಧ್ವನಿದು 100 ರುಪೀಸ್. ಸೊ ಮೆಟೀರಿಯಲ್ ಎಲ್ಲ ಚೆನ್ನಾಗಿದೆ, ಮನೇಲಿ ಹಾಕೋಕ್ಕೆ ಐ ಥಿಂಕ್ ದಿಸ್ ಇಸ್ ಮೋರ್ ದೆನ್ ಸಫಿಷಿಯಂಟ್ ಅನಿಸುತ್ತೆ. ಆ್ಯಂಡ್ ಟೆಕ್ಸಾಸ್ ಮಾಲ್ ಇಸ್ ಜಸ್ಟ್ ಲೈಕ್ ಎನ್ ವೆಂಕಟೇಶ್ವರ ಗಾರ್ಮೆಂಟ್ಸ್. ಅವ್ರದ್ದೇ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅವ್ರದ್ದು ಇನ್ನೊಂದು ಬ್ರಾಂಚ್ ಅಂತೆ. ಅವ್ರದ್ದು ಇನ್ನೊಂದಿದ ಟೆಕ್ಸಾಸ್ ಮಾಲ್, ವೆಂಕಟೇಶ್ವರ ಗಾರ್ಮೆಂಟ್ಸ್ ಅವ್ರದ್ದೇ ಟೆಕ್ಸಾಸ್ ಮಾಲ್ ಇರೋದು. ವೆಂಕಟೇಶ್ವರ ಗಾರ್ಮೆಂಟ್ಸ್ ಅವ್ರದ್ದೇ ಅಂತ ಟೆಕ್ಸಾಸ್ ಮಾಲು. ಇದು ಅಮ್ಮದು ಪಾಪುದು, ಇದು ತಂಗಿ ಪಾಪುದು. ಐ ವಿಲ್ ಶೋ ಇಟ್ ಯು ಗೈಸ್. ಅದ್ರ ಸಪ್ರೇಟ್ ಇದೆ ಇನ್ನೊಂದು ಬ್ಯಾಗಲ್ಲಿ. ಸೊ ಧ್ವನಿದು ಇಷ್ಟನಾ? ಆ ಧ್ವನಿಗಿನ್ನೂ ಒಂದೆರಡು ಟವಲ್ ತೆಗೆದ್ವಿ. ಮೆಟೀರಿಯಲ್ ಅಂತೂ ಸಾಫ್ಟ್ ಇದೆ. ಇದೊಂದು 100 ರುಪೀಸ್ ಇದೊಂದು. ಆ್ಯಂಡ್ ಇದು 100 ರುಪೀಸ್. ಕಂದ 100 ರುಪೀಸ್ ಇದು ತೆಗ್ದಿದ್ದೀವಿ. ಇನ್ನೊಂದು ಚಿಕ್ಕದು ತೆಗಿಬೇಕು ಅಂದ್ಕೊಂಡಲ್ಲ ನಾವು ಧ್ವನಿಗೆ. ಇದು ಧ್ವನಿದು ಚಿಕ್ಕದು, ಇದು ಬಂದು 60 ರುಪೀಸ್. ಈ ಥರ ಇದು ಟವಲ್ ಸಾಫ್ಟ್ ಇದೆ. ಇನ್ನು ನೀರಿಗೆ ಹಾಕಿದ್ಮೇಲೆ ಇದು ಏನಾಗುತ್ತೆ ಅಂತ ಗೊತ್ತಿಲ್ಲ, ನೀರಿಗೆ ಹಾಕಿದ್ಮೇಲೆ ನೋಡ್ಬೇಕು ಹೇಗಿರುತ್ತೆ ಅಂತ. ಬಟ್ ಮಕ್ಕಳಿಗೆ ಹೊರಿಸ್ಲಿಕ್ಕೆ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಅನಿಸುತ್ತೆ. ನೋಡೋಣ ನೀರಿಗೆ ಹಾಕಿದ್ಮೇಲೆ ಹೇಗಿರುತ್ತೆ ಅಂತ. ಸೊ ಈ ಟವಲ್ಸ್ ತೆಗೆದ್ವಿ. ಇದೆಲ್ಲ ಧ್ವನಿದಾಯ್ತು. ಇನ್ನು ನೆಕ್ಸ್ಟ್ ತಂಗಿ ಪಾಪುದು ಐ ವಿಲ್ ಸ್ಟಾರ್ಟ್. ಇದು ರಾಂಪರ್ಸ್ 180 ರುಪೀಸ್. ಇದೊಂದು ರಾಂಪರ್ಸ್, ಇದೊಂದು ರಾಂಪರ್ಸ್, ಇದು 60 ರುಪೀಸ್ ರಾಂಪರ್ಸ್. ಕಂದ್ರೆ ಧ್ವನಿಗೆ ತೆಗ್ದಿದ್ದ ಅಲ್ಲಲ್ಲ? ಇದೊಂದು ತೆಗ್ದ್ವಿ ರಾಂಪರ್ಸಿಗೆ. ಬಾಯ್ಸಿಗೆ ಎಲ್ಲ ಇದ್ದಿದ್ದು ರಾಂಪರ್ಸೇ ಜಾಸ್ತಿ. ಇದು 200, ಹಾಗಾಗಿ ಎಲ್ಲ ರಾಂಪರ್ಸ್. ದಿಸ್ ಒನ್ ಇಸ್ 80 ರುಪೀಸ್. ಸೊ 100 ಒಳಗೆ, ವಿತಿನ್ 100 ಒಳಗೆ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ. 60 ರುಪೀಸ್, 70 ರುಪೀಸ್, 80 ರುಪೀಸ್ ಹಾಗೆಲ್ಲ. ಐ ಥಿಂಕ್ ಇಟ್ಸ್ ಗುಡ್ ಪರ್ಚೇಸ್. ದಿಸ್ ಆಲ್ಸೋ 50 ರುಪೀಸ್. ಇದು ಮನೆಲ್ಲ ಹಾಕೋಕ್ಕೆ ಚೆನ್ನಾಗಿದೆ ಮೆಟೀರಿಯಲ್ ಎಲ್ಲ ನೋಡಿ. 50 ರುಪೀಸ್ ಕೊಡ್ಬೋದು ಆರಾಮ. ಆ್ಯಂಡ್ ಇದು ಒಂದು ಫುಲ್ ರಾಂಪರ್ಸ್. ಇದು ಬಂದು 180. ಹಿಂದೆ ನಾವು ಒಂದು ಟೀ ಶರ್ಟ್ ಮನೇಲಿ ಹಾಕ್ಕೊಳ್ಳೋಕ್ಕೆ, ದಟ್ ಈಸ್ 100 ರುಪೀಸ್. ಇನ್ನೊಂದು ರಾಂಪರ್ಸ್ ಇದೆ, ದಿಸ್ ಇಸ್ 130 ರುಪೀಸ್.
ಸೊ ಇದಷ್ಟು ವಿದುದು ಡ್ರೆಸ್ಸಸ್ಸು, ಅಲ್ಲಿ ಧ್ವನಿದು ಡ್ರೆಸ್ಸಸ್. ಧ್ವನಿದು ಒಂದು ಶಾರ್ಟ್ಸ್ ಇದೆ ಇಲ್ಲಿ ಎಕ್ಸ್ಟ್ರಾ. ಇದು ಧ್ವನಿದು ಶಾರ್ಟ್ಸ್. ದಿಸ್ ಈಸ್ 60 rupees. ಸೊ ಅದಷ್ಟು ಧ್ವನಿದು ಮನೇಲಿ ಹಾಕ್ಕೊಳ್ಳೋದು. ಇದಿಷ್ಟು ತಂಗಿ ಪಾಪದು. ಇನ್ನು ನೆಕ್ಸ್ಟ್ ನಂದು ಸ್ಟಾರ್ಟ್ ಮಾಡೋಣ. ಸೊ ನಂದು ಮನೇಲಿ ಹಾಕ್ಕೊಳ್ಳಿಕ್ಕೆ, ಮನೆಗೂ ಹಾಕ್ಕೊಳ್ಬೋದು, ಆಫೀಸ್ಗೂ ಹಾಕ್ಕೊಂಡು ಹೋಗ್ಬೋದು. ಟೀ ಶರ್ಟ್ ಇದು ಬಂದು 250 rupees. ಟೀ ಶರ್ಟ್ ಆಫೀಸ್ಗೂ ಹಾಕ್ಕೊಂಡು ಹೋಗ್ಬೋದು. ಐ ಕ್ಯಾನ್ ಹೊರಗಡೆನೂ ಹಾಕ್ಕೊಂಡು ಹೋಗ್ಬೋದು, ಮನೇಲೂ ಹಾಕ್ಕೊಬೋದು. ಸೊ ಅದೊಂದು ಟೀ ಶರ್ಟ್. ನೆಕ್ಸ್ಟ್ ಬಂದು ಇದು ಮನೇಲಿ ಹಾಕ್ಕೊಳಕ್ಕೊಂದು ಟಾಪ್ ತಗೊಂಡೆ. ಈಗ ಸೆಕೆಗಾಲ ಅಲ್ಲ, ಹಾಗಾಗಿ ಫ್ರೀಯಾಗಿ ಇರುತ್ತೆ ಅಂತ ಸ್ಲೀವ್ಲೆಸ್ ಟಾಪ್ ಒಂದು ಮನೇಲಿ ಹಾಕ್ಕೊಳ್ಳೋಕ್ಕೆ. ಇದೊಂದು ರಾಂಗ್ ಪರ್ಸ್ ನನ್ನ ಜೊತೆ ಮಿಸ್ ಆಗಿ ಬಂದಿದೆ. ಇದು ಧ್ವನಿದು ರಾಂಗ್ ಪರ್ಸ. ಇದು ಬಂದು 100 rupees. ಇನ್ನೊಂದು ಟೀ ಶರ್ಟ್. ಕಂದ ಸೈಡಿಗೆ ಹೋಗು ಪಾಪು. ಇನ್ನೊಂದು ಟೀ ಶರ್ಟ್ ನಂದು. ಇದು 180 rupees. ಇದೊಂದು ಅಪ್ಪುದು ಟೀ ಶರ್ಟ್ ಮನೇಲಿ ಹಾಕ್ಕೊಳ್ಳೋದು, ಸ್ಲೀವ್ಲೆಸ್ಸು, ಸಮ್ಮರ್ ವೇರ್. ಇದೊಂದಿದೆ. ಮತ್ತು ಅಪ್ಪು ಇದೇನೋ ಒಂದು ಆಟ ಆಡೋಕ್ಕೆ ತೊಗೊಂಡಿದ್ದು. ಇದು ಮಣಿಗಳನ್ನ ಅದರೊಳಗಡೆ ಹಾಕಬೇಕಲ್ಲ, ಅದು ಇದೊಂದು ತೊಗೊಂಡಿದ್ದು ಆಟ ಸಾಮಾನು. ನಂದಿನ್ನೂ ಇದೆ ಡ್ರೆಸ್ಸಸ್ಸು. ನಂದಿನ್ನೊಂದು ಕುರ್ತಾ ಸೆಟ್ ಇದೆ. ಇದು ಒಂದು, ಇದಕ್ಕೆ ಒಂದು ಫಾರ್ಮಲ್ ಶರ್ಟ್. ಇದು ಮೋಸ್ಟ್ಲಿ ಬ್ಲ್ಯಾಕ್ ಕಲರ್ ಜೀನ್ಸ್ ಮೇಲೆ ಚೆನ್ನಾಗಿ ಕಾಣ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಕ್ಕೊಂಡು ನೋಡಿ, 250 rupees. ಹಾಕ್ಕೊಂಡು ನೋಡಿ, ನೋಡ್ಬೇಕು ಹೇಗೆ ಕಾಣುತ್ತೆ ಅಂತ ಬ್ಲ್ಯಾಕ್ ಜೀನ್ಸ್ ಮೇಲೆ. ಇದೊಂದು ಟೀ ಶರ್ಟ್ ತೊಗೊಂಡೆ. ಇದು ಕ್ರಾಪ್ ಟಾಪ್ ಥರ ಹೈ ವೇಸ್ಟ್ ಜೀನ್ಸ್ ಮೇಲೆ ಹಾಕ್ಕೊಳ್ಬೇಕು. ಇದು 200 rupees. ನೆಕ್ಸ್ಟ್ ಇದೊಂದು ಕುರ್ತಾ. ಇದು ಟರ್ಟಲ್ ನೆಕ್, ಸ್ಲೀವ್ಲೆಸ್ ಇದೆ. ಇದಕ್ಕೆ ಶಾಲ್ ಇದೆ, ಪ್ಲಸ್ ಪ್ಯಾಂಟ್ ಇದೆ, ಪ್ಲಾಜೋ ಪ್ಯಾಂಟು. ಮತ್ತೇನು, ಇಷ್ಟೇ. ಇಷ್ಟು ಶಾಪಿಂಗ್ ಮಾಡಿ 5,500 ಆಯಿತು ಅನಿಸುತ್ತೆ. ಎಸ್, ಅಪ್ಪು ಪೇ ಮಾಡಿದ್ದು 5,500 ಆಯಿತು. ಆ್ಯಂಡ್ ಮನೇಲಿ ಹಾಕ್ಕೊಳ್ಳೋಕ್ಕೆ ಐ ಥಿಂಕ್ ವರ್ತ್ ಬಾಯಿಂಗ್. ನಮ್ಮದು ವೆಂಕಟೇಶ್ವರ ಗಾರ್ಮೆಂಟ್ಸ್ ಇದೆಯಲ್ಲ HSR ಅಲ್ಲಿ, ಸೇಮ್ ಅದೇ ಥರ ಇದು ಟೆಕ್ಸಸ್ ಮಾಲ್. ಸೊ ಮಕ್ಳಿಗೆ ಮನೇಲಿ ಹಾಕ್ಕೊಳ್ಳೋಕೆ ಬಟ್ಟೆ ಎಲ್ಲ ಐ ಥಿಂಕ್ ವರ್ತ್ ಬಾಯಿಂಗ್ ಇಲ್ಲಿ. ನಾ ಸುಮ್ಮನೆ ಕಾಸ್ಟ್ಲಿದು ಕೊಟ್ಟು ಸ್ವಲ್ಪ ದಿವಸಕ್ಕೆ ಅದೆಲ್ಲ ವೇಸ್ಟ್ ಆಗುತ್ತೆ. ಅಂದರೆ ಮಕ್ಳು ಬೇಗ ಗ್ರೋತ್ ಆಗೋ ಕಾರಣ ಬಟ್ಟೆಗಳೆಲ್ಲ ಬೇಗ ಚಿಕ್ಕದಾಗುತ್ತೆ. ಸೊ ಹೀಗೆ ಮನೇಲಿ ಹಾಕೋದೆಲ್ಲ ಕಮ್ಮಿ ರೇಟಿಗೆ ತಂದರೆ ಯುನೋ ವರ್ತ್ ಬಾಯಿಂಗ್ ಅಂತ ಅನಿಸುತ್ತೆ. ಆ್ಯಂಡ್ ಆಲ್ಸೋ ನಂದು ಕುರ್ತಿ ಚೆನ್ನಾಗಿದೆ ಕಲೆಕ್ಷನ್ಸು. ಬಟ್ ಸಿಕ್ಕಾಪಟ್ಟೆ ಕಲರ್ಸ್ ಕಲೆಕ್ಷನ್ಸ್ ಇರೋ ಕಾರಣ ಹುಡ್ಕೋದು ತುಂಬ ಕಷ್ಟ. ಹುಡುಕಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹುಡುಕಬೇಕಾಗತ್ತೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ಬ್ಲಾಗ್. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಪ್ಪು ಎಷ್ಟಾಯಿತು? 5,500? 5,500. ಎಸ್, ಐ ಆಮ್ ಕರೆಕ್ಟ್, 5,500 ಆಯಿತು. ಸೊ ಎಸ್, ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಗೈಸ್. ಬಾಯ್ ಬಾಯ್. ಟೇಕ್ ಕೇರ್.